PU ಆಗಲಿ IT ಆಗಲಿ ಡಿಗ್ರಿ ಆಗಲಿ ಮಾಡ್ಕೊಂಡಿರ್ತಾರೆ. ಮಾಡ್ಕೊಂಡಿವರೆಲ್ಲ ಬೆಂಗಳೂರು ಕೆಲ್ಸಕ್ಕೆ ಹೋಗ್ತಾರೆ. 10ರಿಂದ 15 ಸಾವಿರಕ್ಕೆ 16 ಸಾವಿರ 18 ಸಾವಿರಕ್ಕೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಕೆಲ್ಸಕ್ಕೆ ಹೋಗೋ ಬದಲು ನನ್ನ ಒಂದು ಸಜೆಷನ್, ಇವರೊಂದು ಮನೆ ಹತ್ರ 4 ಹಸು ಮಾಡ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ಸಂಪಾದನೆ ಮಾಡ್ಬೋದು. ಸೊ ಇದ್ರ ಸ್ಪೆಷಾಲಿಟಿ ಏನಂತ ಅಂದರೆ ನಿಮಗೆ ಇದು ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀವಿ. 5 ಇಯರ್ಸ್ ವಾರಂಟಿ ಇರುತ್ತೆ. 5 ಇಯರ್ಸ್ ವಾರಂಟಿ ಇರುತ್ತೆ. ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀವಿ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. ಇನ್ ಕೇಸ್ ಏನಾದರೂ ಇದು ಹಾಳಾಯಿತು ಅಂತ ಅಂದರೆ ನಮ್ಮ ಶಾಪ್ಗೆ ಅದನ್ನ ಹಳೆ ತಂದು ಕೊಟ್ಟರೆ ಹೊಸದನ್ನ ಕೊಡ್ತೀವಿ. ಸೊ ಮಿಷಿನ್ ಮತ್ತು ಕ್ಯಾನು ಎಲ್ಲ ಸೇರಿ 38 ಸಾವಿರ ಆಗುತ್ತೆ ಸರ್. ಸರ್ ನಿಮ್ಮ ಚಾನಲಿಂದ ಏನಾದರೂ ಬಂದರೆ ಸರ್ 35 ಸಾವಿರಕ್ಕೆ ಕೊಡ್ತೀನಿ. ಸ್ಟೀಲ್ ಕ್ಲಾ ಅಂತಂದರೆ ಇದು ಸ್ಟೀಲಲ್ಲಿದೆ. ಹಸು ಒದಿಲಿ, ಕೆಳಗೆ ಬೀಳಿಲಿ, ತುಣಿಲಿ ಏನೇ ಆಗಲ್ಲ, ಇದು ಏನೂ ಆಗಲ್ಲ. ಹಾಂ ಸರ್, ಥಿಕ್ನೆಸ್ ತುಂಬ ಇದೆ ನೋಡಿ, ಒಳ್ಳೆ ಥಿಕ್ನೆಸ್ ಇದೆ. ಮತ್ತು ಈಸಿಯಾಗಿ ನೀವು ವಾಶ್ ಮಾಡ್ಕೋಬೋದು ಇದನ್ನು. ಸರ್ ಇದು ಹ್ಯಾಂಟಿ ಕಿಕ್ ಬಾರ್ ಅಂದ್ಬಿಟ್ಟು. ಸರ್ ಇದು ಹ್ಯಾಂಟಿ ಕಿಕ್ ಬಾರ್ ಏನು ವಿಶೇಷ ಅಂತ ಅಂದರೆ, ಈಗ ಹಳ್ಳೀಲಿ ಕೈಲಿ ಕರಿತಾ ಇರ್ತಾರೆ, ಮಿಲ್ಕಿಂಗ್ ಮಾಡ್ತಾರೆ. ಈಗ ಸಡನ್ಲಿ ಬಂದವರು ಹಸು ಜಾಸ್ತಿ ಮಾಡ್ಕೊಂಡಾಗ ಫ್ಯೂಚರಲ್ಲಿ ಮಿಷಿನ್ಸ್ನ ಬೈ ಮಾಡ್ತಾರೆ. ಸೊ ಮಿಷಿನ್ ಬೈ ಮಾಡಿದಾಗ ಸೊ ಕೈಲಿ ಕರೆದು ಅಭ್ಯಾಸ ಆಗಿದ್ದಾಗ ಹಸುಗೆ ಒದಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಸರ್ ನಮಸ್ತೆ ಸರ್, ನನ್ನ ಹೆಸರು ಮಿಥುನ್ ಕುಮಾರ್ ಅಂತ. ಸೊ ನಮ್ಮ ಶಾಪ್ ಬಂದು ನಿಮಗೆ ಮಂಡ್ಯ. ಸೊ VV ರೋಡು, ಹಳೆ ಪೋಸ್ಟ್ ಆಫೀಸ್ ರೋಡು, ಕಲ್ಲಳ್ಳಿ ಹತ್ರ. ಇಲ್ಲಿ ಬ್ಯಾಂಗ್ಳೂರು ಮೈಸೂರು ಹೈವೇ ಇದೆ. ಸೊ ಇಲ್ಲಿ ಬಂದು ಸುಮಾರಾಗಿ ಕಲ್ಯಾಣ ಮಂಟಪ ಇದೆ. ಇದರಿಂದ ಹಾಂ ಸರ್, ಆಪೋಸಿಟೇ ನಮ್ಮ ಶಾಪ್ ಬರುತ್ತೆ ನಿಮಗೆ. ಸೊ ನಮ್ಮ ಅಂಗಡಿ ಬರುತ್ತೆ ಸರ್. ಸಾಮಾನ್ಯವಾಗಿ ನಮ್ಮ ರೈತರು ಎಲ್ಲರೂ ಎಜುಕೇಟೆಡ್ಸೇ, ಯಾರು ಅನ್ಎಜುಕೇಟೆಡ್ಸ್ ಅಂತ ಇಲ್ಲ. ಆಲ್ಮೋಸ್ಟ್ ಒಂದು 10th ಇಲ್ಲ 7th ಆದರೂ ಮಾಡಿರ್ತಾರೆ. PU ಆಗಲಿ IT ಆಗಲಿ ಡಿಗ್ರಿ ಆಗಲಿ ಮಾಡ್ಕೊಂಡಿರ್ತಾರೆ. ಮಾಡ್ಕೊಂಡಿವರೆಲ್ಲ ಬೆಂಗಳೂರು ಕೆಲ್ಸಕ್ಕೆ ಹೋಗ್ತಾರೆ. 10ರಿಂದ 15 ಸಾವಿರಕ್ಕೆ 16 ಸಾವಿರ 18 ಸಾವಿರಕ್ಕೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಕೆಲ್ಸಕ್ಕೆ ಹೋಗೋ ಬದಲು ನನ್ನ ಒಂದು ಸಜೆಷನ್, ಇವರೊಂದು ಮನೆ ಹತ್ರ 4 ಹಸು ಮಾಡ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ಸಂಪಾದನೆ ಮಾಡ್ಬೋದು. 4 ಹಸುಲಿ ಸರ್ ಇವತ್ತು KMF ಲೀಟ್ರಿಗೆ ಎಷ್ಟಿದೆ ಸರ್? 37 ರೂಪಾಯಿ ಇದೆ. ಲೀಟ್ರಿಗೆ 37 ರೂಪಾಯಿ ಇದೆ. ಸೊ ಅಲ್ಲಿ ನೀವು PGಲಿ ಎತ್ಕೊಂಡು ಫುಡ್ ಅಡ್ಜಸ್ಟ್ ಆಗಲ್ಲ, ತಿನ್ಕೊಂಡು ರೂಮ್ ಬಾಡಿಗೆ ಕಟ್ಕೊಂಡು, ಸೊ ಅಲ್ಲೆಲ್ಲ ಅಷ್ಟು ಸ್ಟ್ರಗಲ್. ಹೌದು ಸರ್, ಅಲ್ಲೆಲ್ಲ ಅಷ್ಟು ಫ್ಯಾಮಿಲಿನ ಬಿಟ್ಟಿದ್ದು ಅಷ್ಟು ಸ್ಟ್ರಗಲ್ ಎಲ್ಲ ಮಾಡಿಕೊಂಡು 15ರಿಂದ 18 ಸಾವಿರಕ್ಕೆ ನೀವು ಕೆಲಸ ಮಾಡಿಕೊಂಡು ಇದ್ದರೆ ಏನು ಹೊರ್ತಾಗಲ್ಲ ಅದು. ಸೊ ನೀವು ಊರಿಗೆ ಬಂದು ಒಂದು 4 ಹಸುನೋ ಫಾರ್ಮೋ ಏನಾದರೂ ಮಾಡಿಕೊಂಡ್ರೆ ನೀವು ಅದಕ್ಕಿಂತ ಹೆಚ್ಚು ಸಂಪಾದನೆ ಮಾಡ್ಬೋದು. ನನ್ನ ಒಂದು ಥಾಟ್ ಪ್ರೊಸೆಸಲ್ಲಿ ನಾನು ಹೇಳಿದ್ದೀನಿ. ಅಂದರೆ ನಮ್ಮ ಹೈನುಗಾರಿಕೆಯಲ್ಲಿ ಅಷ್ಟೇ ಇವತ್ತು ಡೆವಲಪ್ ಇದೆ, ಬೆಳವಣಿಗೆ ಅಷ್ಟೇ ಫಾಸ್ಟಾಗಿ ಆಗ್ತಾ ಇದೆ. ನಿಮಗೆ ನಮ್ಮ ಹತ್ರ ಎಲ್ಲ ರೀತಿಯಾದ ಮಿಲ್ಕಿಂಗ್ ಮಿಷಿನ್ಸ್ ಇದೆ. ಸೊ ನಿಮಗೆ ಮೇನ್ ಹೈಲೈಟ್ ಬಂದು ಸರ್ ನಮ್ಮ ಹತ್ರ ಇರೋದು 3 in 1 ಅಂತ ಮಲ್ಟಿಪರ್ಪಸ್ ಎಲ್ಲ ರೀತಿ. ಸೊ ಎಲ್ಲ ರೀತಿ ಮಲ್ಟಿಪರ್ಪಸ್ ಆಗಿ ಇರೋ ಮಿಷಿನ್ಸ್ ಅಂದರೆ ಸರ್ ಇದು. ಸೊ ಈ ಮಿಷಿನ್ ಬಂದು ಸ್ಪೆಷಾಲಿಟಿ ಬಂದು ಏನಂತ ಅಂದರೆ ಸರ್ ಇದು, ಸೊ ನಿಮಗೆ ಇದರಲ್ಲಿ ಪೆಟ್ರೋಲ್ ಇಂಜಿನ್ ಬರುತ್ತೆ. ಸೊ HTP ಸ್ಪ್ರೇಯರ್ ಬರುತ್ತೆ. ಸೊ ಒಂದು ಪಂಪ್ ಬರುತ್ತೆ ಮತ್ತು ಎಲೆಕ್ಟ್ರಿಕಲ್ ಮೋಟ್ರ್ ಬರುತ್ತೆ ಸರ್. ಸೊ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತ ಅಂದರೆ ಸರ್ ಇದು, ಸೊ ರೈತರು ಕೆಲವೊಂದು ಊರಲ್ಲಿ ಇರ್ತಾರೆ, ಕೆಲವೊಬ್ರು ತೋಟದಲ್ಲಿ ಇರ್ತಾರೆ. ಸೊ ಈಗ ಮಳೆಗಾಲದಲ್ಲಿ ಅವ್ರಿಗೆ ಏನಪ್ಪ ಅಂತ ಅಂದರೆ ಕರೆಂಟ್ ಹೋಗೋದು ಹೆಚ್ಚಿರುತ್ತೆ. ಸೊ ಕರೆಂಟು ರೆಗ್ಯುಲರ್ ಇರೋಲ್ಲ, ಬಾವಿ ಲೈನ್ ಅಂತ ಕೆಲವರು ಹೇಳ್ತಾರೆ, ಲಿಮಿಟೆಡ್ ಕರೆಂಟು. ಆದ್ದರಿಂದ ಅವ್ರಿಗೆ ಕರೆಂಟು ಮಾರ್ನಿಂಗು ಈವ್ನಿಂಗು ಸರಿಯಾಗಿ ಕೊಡ್ತಿರಲ್ಲ, ಒಂದು ಟೈಮ್ ಇರುತ್ತೆ ಅದು ಕರೆಂಟು. ಸೊ ಆದ್ದರಿಂದ ನಮ್ಮದು ಪೆಟ್ರೋಲ್ ಇಂಜಿನಲ್ಲಿ ನೀವು ಮಿಲ್ಕಿಂಗ್ ಮಾಡ್ಬೋದು. ಪೆಟ್ರೋಲ್ ಇಂಜಿನಲ್ಲಿ ನೀವು ಆರಾಮ್ಸೆ ಮಿಲ್ಕಿಂಗ್ ಮಾಡ್ಬೋದು. ಕರೆಂಟ್ ಇಲ್ಲ ಅಂತ ಅಂದರೂ ಪೆಟ್ರೋಲ್ ಇಂಜಿನಲ್ಲಿ ಮಿಲ್ಕಿಂಗ್ ಮಾಡ್ಬೋದು, ಕೊಟ್ಟಿಗೆ ತೊಳ್ಕೊಬೋದು, ಹಸು ತೊಳ್ಕೊಬೋದು, ಮತ್ತು ನಿಮ್ಮ ವೆಹಿಕಲ್ಸ್ಗಳು ತೊಳ್ಕೊಬೋದು ಸರ್. ಸೊ ಕರೆಂಟ್ ಇಲ್ದಿದಾಗ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಪ್ರತಿ ಮಿಷಿನ್ಗೂ 50 ಅಡಿ ಪೈಪ್ ಬರುತ್ತೆ. 50 ಅಡಿ ಪೈಪ್ ಕೊಡ್ತೀವಿ ನಾವು, ವ್ಯಾಕ್ಯೂಮ್ ಪೈಪ್. 50 ಅಡಿ ವ್ಯಾಕ್ಯೂಮ್ ಪೈಪ್ ಕೊಡ್ತೀವಿ. ಆಮೇಲೆ ನಿಮಗೆ HTP ಸ್ಪ್ರೇಯರ್ಗೂ 50 ಅಡಿ ಕೊಡ್ತೀವಿ. ಇದು ಕೊಟ್ಟಿಗೆ ತೊಳೆಯೋದು 50 ಅಡಿ ಕೊಡ್ತೀವಿ ಸರ್. ಇದರಲ್ಲಿ ಏನಂತ ಅಂದರೆ ಸರ್ ನಿಮಗೆ ಕೆಲವ್ರಿಗೆ ಇನ್ನೂ ಮಿಲ್ಕಿಂಗ್ನ ಎಷ್ಟಲ್ಲಿ ಮಾಡಬೇಕು ಪ್ರಾಪರಾಗಿ ಅಂತ ಗೊತ್ತಿಲ್ಲ. ಅಂದರೆ ನಮ್ಮ ಜನಕ್ಕೆ ಈಗ ಕೆಲವೊಂದು ಅಂಗಡಿಯಲ್ಲಿ ಮಿಷಿನ್ ತರ್ತಾರೆ. ಸೊ ಅವರು ಪ್ರಾಪರಾಗಿ ಗೈಡೆನ್ಸ್ ಕೊಡಲ್ಲ ಅವ್ರಿಗೆ. ಸೊ ನಾವು ಮಿಲ್ಕಿಂಗ್ ಮಾಡಬೇಕು ಅಂದರೆ ಒಂದು ಹಸುದ 350 ಇರಬೇಕು ಪ್ರೆಷರ್, 350 ಇರಬೇಕು. ಅದು ಸೇಫ್ಟಿಯೆಸ್ಟ್ ಮಿಲ್ಕಿಂಗ್ ಹಸುಗೆ. ಸೊ ಅದನ್ನು ನೋಡಿ ಸರ್, ಇಲ್ಲಿ ಮಿಲ್ಕಿಂಗ್ ಮಾಡಬೇಕಂದ್ರೆ ಪ್ರೆಷರ್ ಹೌದು ನೋಡಿ, ಇಲ್ಲಿ 350 ಇರಬೇಕು ಹಸುಗೆ. ಸೇಫ್ಟಿ ಮಿಲ್ಕಿಂಗ್ ಅದು ಹೌದು. ಪ್ರೆಷರ್ ಕೂಡ ಗೊತ್ತು ಮಾಡ್ಕೊಂಡು ಮಾಡ್ಬೋದು ಸರ್. ಇದ್ರ ಪ್ರೈಸ್ ಬಂದು 38 ಸಾವಿರ ಆಗುತ್ತೆ ಸರ್. 38 ಸಾವಿರ ಆಗುತ್ತೆ. ಹಾಂ ಸರ್,
ಕ್ಯಾನು ನಿಮಗೆ ಪಲ್ಸರೇಟ್ರು ಎಲ್ಲ ಸೇರಿ ನಿಮಗೆ 38,000 ಆಗುತ್ತೆ. ಹಾಂ ಸರ್, ಮಿಲ್ಕಿಂಗ್ ಹೌದು ಸರ್. ಕ್ಯಾನು ಸೇರಿ ನಿಮಗೆ 25 ಲೀಟ್ರ್ ಕ್ಯಾನು ಸೇರಿ ನಿಮಗೆ ಫುಡ್ ಗ್ರೇಡ್ ಕ್ಯಾನ್ ಬರುತ್ತೆ. ಇದು 25 ಲೀಟ್ರ್ ಕ್ಯಾನ್ ಬರುತ್ತೆ ನಿಮಗೆ ಇದು. ಸೊ ಮಿಷಿನ್ ಮತ್ತು ಕ್ಯಾನು ಎಲ್ಲ ಸೇರಿ 38,000 ಆಗುತ್ತೆ ಸರ್. ಸರ್ ನಿಮ್ಮ ಚಾನಲಿಂದ ಏನಾದರೂ ಬಂದರೆ ಸರ್ 35,000ಕ್ಕೆ ಕೊಡ್ತೀನಿ ಸರ್. 35,000ಕ್ಕೆ ಹೇಗೆ ಕೊಡ್ತೀನಿ ಅಂತ ಅಂದರೆ ಸರ್, ನಾರ್ಮಲ್ ಪಲ್ಸರೇಟ್ರ್ ಬರುತ್ತೆ, ನಾರ್ಮಲ್ ಪಲ್ಸರೇಟ್ರ್ ಬರುತ್ತೆ, ಮ್ಯಾಸ್ಕೆಟಿಕ್ ಸಿಂಡಿಕೇಟ್ರ್ ಬರೋದು ಸರ್. ನಾರ್ಮಲ್ ಪಲ್ಸರೇಟ್ರ್ ಯೂಸ್ ಇದೇನಂತ ಅಂದರೆ, ನಾರ್ಮಲ್ ಪಲ್ಸರೇಟ್ರ್ ಏನಂತಂದರೆ ಸರ್, ಇದು ರೈತರ ಹತ್ರ ಎಲ್ಲರ ಹತ್ರನೂ ಇದೆ. ಹಾಂ ಸರ್, ಆ ಕಡೆನೂ ಇದೆ ನೋಡಿ. ಇಲ್ಲಿ ಇದು ನಾರ್ಮಲ್ ಪಲ್ಸರೇಟ್ರ್, ಇದು ನಾರ್ಮಲ್ ಪಲ್ಸರೇಟ್ರ್ ಇದೆ. ಸೊ ಇದ್ರದ್ದು ಏನಂದರೆ ಪ್ರಾಬ್ಲಮ್ ಸರ್, ಮೇನ್ ರೈತರಿಗೆ ಬರ್ತಾ ಇರೋಂಥ ಪ್ರಾಬ್ಲಮ್ ಏನಂತ ಅಂದರೆ, ಸೊ ಇದು ತೊಗೊಂಡೋಗಿ ಮಿಲ್ಕಿಂಗ್ ಮಾಡುವಾಗ ಇದು ತೊಗೊಂಡೋಗ್ತಾರೆ, ಇದಕ್ಕೆ ವ್ಯಾರಂಟಿ ಇರಲ್ಲ. ಮೇನ್ ಆಗಿ ಇದಕ್ಕೆ ವ್ಯಾರಂಟಿ ಇರಲ್ಲ. ನೀರು ಹಾಲು ಧೂಳು ಏನು ಬಿದ್ರೂ ಇದು ವರ್ಕ್ ಆಗಲ್ಲ. ಸೊ ಇದಕ್ಕೆ ಯಾವುದೇ ರೀತಿ ವಾರಂಟಿ ಇಲ್ಲದೆ ಇರೋದೇನಾಗುತ್ತೆ, ಇನ್ನೊಬ್ಬರು ಒಂದು ವಸ್ತುನೇ ತೊಗೋಬೇಕಾಗತ್ತೆ. ಹೌದು, ರೈತರು ಏನಾಗುತ್ತೆ, ಅಂಗಡಿಗೆ ಹೋಗಿ ವಸ್ತೇ ತೊಗೋಬೇಕಾಗತ್ತೆ. ಸೊ ಅದರಿಂದ ನಾವೇನು ಮಾಡಿದ್ದೀವಿ ಅಂತ ಅಂದರೆ, ವಾಟರ್ ಪ್ರೂಫ್ ಪಲ್ಸರೇಟ್ರನ್ನ ಲಾಂಚ್ ಮಾಡಿದ್ದೀವಿ. ಸೊ ಇದ್ರ ಸ್ಪೆಷಾಲಿಟಿ ಏನಂತ ಅಂದರೆ, ನಿಮಗೆ ಇದು ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀವಿ. 5 ಇಯರ್ಸ್ ವಾರಂಟಿ ಇರುತ್ತೆ, 5 ಇಯರ್ಸ್ ವಾರಂಟಿ ಇರುತ್ತೆ. ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀವಿ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. ಇನ್ ಕೇಸ್ ಏನಾದರೂ ಇದು ಹಾಳಾಯಿತು ಅಂತ ಅಂದರೆ, ನಮ್ಮ ಶಾಪ್ಗೆ ಅದನ್ನ ಹಳೆ ತಂದು ಕೊಟ್ಟರೆ ಹೊಸದನ್ನ ಕೊಡ್ತೀವಿ, ಇಮಿಡಿಯೇಟ್ಲಿ ಹೊಸದು ಕೊಟ್ಟು ಕಳಿಸ್ತೀವಿ. ಸೊ ಇದಿರೋದ್ರಿಂದ ರೈತರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ. 5 ಇಯರ್ಸ್ ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ. 5 ಇಯರ್ಸ್ ಅಂತ ಅಲ್ಲ, ಅದಕ್ಕಿಂತ ಜಾಸ್ತಿನೇ ಯೂಸ್ ಮಾಡ್ಬೋದು. ಅವ್ರ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅವ್ರ ಮೇಂಟೆನೆನ್ಸ್ ಮೇಲೆ ಮಿಷಿನ್ ನೋಡ್ಕೊಳ್ಳೋದಾಗಲಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನಿಮ್ಮ ಪ್ರಾಡಕ್ಟ್ ಅಲ್ಲ ಇದೆಲ್ಲ? ಹಾಂ ಸರ್, ಇದೆಲ್ಲ ನಮ್ಮ ಪ್ರಾಡಕ್ಟು. ಸ್ಟೀಲ್ ಕ್ಲಾ ಅಂತ ಇನ್ನೊಂದಿದೆ ಸರ್ ನಮ್ಮ ಹತ್ರ. ಸ್ಟೀಲ್ ಕ್ಲಾ ಅಂತ ಇದೆ ನಿಮಗೆ. ಇದೊಂದು ಫೈಬರ್ ಕ್ಲಾ ಇದು. ಸೊ ಇದು ಮಾರ್ಕೆಟಲ್ಲಿ ಈಗ ಫೈಬರ್ ಕ್ಲಾ ಎಲ್ಲ ಕಡೆ ಅವೈಲೇಬಲ್ ಇದೆ. ಸೊ ಇದು ಹಾಂ ಸರ್, ಅಲ್ಲೇ ಇದೆ ನೋಡಿ. ಹಾಂ, ಇದು ನಾರ್ಮಲಾಗಿ ಮಾರ್ಕೆಟಲ್ಲಿ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ, ಎಲ್ಲ ಇದರಲ್ಲೂ ಸಿಗುತ್ತೆ. ಸೊ ಇದ್ರದ್ದು ಏನು ಮೇನ್ ಪ್ರಾಬ್ಲಮ್ ಅಂತ ಅಂದರೆ ಸರ್, ಇದು ರೈತರಿಗೆ ಇದನ್ನು ಪ್ರಾಪರಾಗಿ ಕ್ಲೀನ್ ಮಾಡ್ಕೊಳಕ್ಕೆ ಬರಲ್ಲ. ಇನ್ನೂ ಒಂದು 0.5% ರೈತರಿಗೆ ಇದು ಪ್ರಾಪರಾಗಿ ಕ್ಲೀನ್ ಮಾಡ್ಕೊಳಕ್ಕೆ ಬರಲ್ಲ. ಮತ್ತು ಇದ್ರದ್ದು ಮೇನ್ ಪ್ರಾಬ್ಲಮ್ ಏನಂದರೆ, ಹಸು ಒದ್ರೆ ಮತ್ತು ಇದು ಕೆಳಗೆ ಬಿದ್ದರೆ ಸೊ ಹಾಳಾಗುತ್ತೆ, ಇದು ಹೊಡೆದೋಗುತ್ತೆ. ಮತ್ತು ಇದರಲ್ಲಿ ಏನಂದರೆ ಸರ್, ಡಿಫ್ರೆಂಟ್ ಇದು. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಸ್ಪೇರ್ಸ್ ಇದಕ್ಕೆಲ್ಲ ಸಪ್ರೇಟ್ ಸರ್. ಇದು ನೋಡಿ, ಇಲ್ಲಿ ಸಪ್ರೇಟ್, ಅದೇ ಸಪ್ರೇಟ್ ಸ್ಪೇರ್ಸ್ ಇದಕ್ಕೆಲ್ಲ ಸಪ್ರೇಟ್ ಇರುತ್ತೆ. ಸೊ ಒಂದೊಂದನ್ನು ಒಂದೊಂದು ಪ್ರೈಸ್ ಇರುತ್ತೆ ಇದನ್ನು ಬೈ ಮಾಡ್ಕೊಳ್ಳೋಕ್ಕೆ. ಸೊ ಆದ್ದರಿಂದ ನಾವೇನು ಮಾಡಿದ್ದೀವಿ ಅಂದರೆ, ಸ್ಟೀಲ್ ಕ್ಲಾ ಇದಕ್ಕೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸ್ಟೀಲ್ ಕ್ಲಾ ಅಂತ ಅಂದರೆ, ಇದು ಸ್ಟೀಲಲ್ಲಿದೆ. ಹಸು ಒದಿಲಿ, ಕೆಳಗೆ ಬೀಳಿಲಿ, ತುಣಿಲಿ ಏನೇ ಆಗಲ್ಲ, ಇದು ಏನೂ ಆಗಲ್ಲ. ಹಾಂ ಸರ್, ಥಿಕ್ನೆಸ್ ತುಂಬ ಇದೆ ನೋಡಿ, ಒಳ್ಳೆ ಥಿಕ್ನೆಸ್ ಇದೆ. ಮತ್ತು ಈಸಿಯಾಗಿ ನೀವು ವಾಶ್ ಮಾಡ್ಕೋಬೋದು ಇದನ್ನು, ಈಸಿಯಾಗಿ. ಹಾಳಾಗಲ್ಲ. ರೈತರುಗಳು ನೀಟಾಗಿ ಯೂಸ್ ಮಾಡ್ಬೋದು ಇದನ್ನು, ನೀಟಾಗಿ ತೊಳ್ಕೊಂಡು ತಿರ್ಗಾ ಇಷ್ಟೇ ಸರ್. ಹೌದು ಸರ್, ಬಾಳ್ಕೆನೂ ನಿಮ್ಮ ಮಿಷಿನ್ ಎಷ್ಟು ದಿನ ಇರುತ್ತೆ ನಿಮ್ಮ ಹತ್ರ, ಮಿಷಿನ್ ನಿಮ್ಮ ಹತ್ರ ಎಷ್ಟು ದಿನ ಇಟ್ಕೊಂಡಿರ್ತೀರ, ಕ್ಯಾನು ಮಿಷಿನ್ ಎಲ್ಲನೂ ಅಷ್ಟು ದಿನ ಬಾಳಿಕೆ ಬರುತ್ತೆ. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಇದು ಒನ್ ಟೈಮ್ ರೈತರು ಇದನ್ನು ಇನ್ವೆಸ್ಟ್ ಮಾಡಿದ್ರೆ, ಹೌದು ಸರ್, ಇದನ್ನು ಲೈಫ್ ಲಾಂಗ್ ಇಟ್ಕೋಬೋದು, ಹಾಳಾಗಲ್ಲ ಏನೂ. ತುಂಬ ಲೋ ಮೇಂಟೆನೆನ್ಸ್ ಇದು. ಸೊ ಇದಾದರೆ ನಿಮಗೆ ಮೇಂಟೆನೆನ್ಸ್ ತುಂಬ ಜಾಸ್ತಿ. ಇದನ್ನು ವಾರಕ್ಕೆ 3 ದಿನ ಕ್ಲೀನ್ ಮಾಡ್ಕೋಬೇಕು. ಹೊಡೆದೋದ್ರೆ ಮತ್ತು ನೀವು ಸಪ್ರೇಟಾಗಿ ಸ್ಕ್ವೇರ್ಸ್ನ ತೊಗೋಬೇಕು. ನೋಡಿ ಇಲ್ಲಿ ಸರ್, ಈ ರಬ್ಬಲ್ನ ಕೆಲವೊಬ್ರಿಗೆ ಕ್ಲೀನ್ ಮಾಡಿ ಹಾಕೋಕ್ಕೆ ಬರೋಲ್ಲ. ಸೊ ಮಿಲ್ಕಿಂಗ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಇದು ಹಳದಿ ಆಗುತ್ತೆ, ಹಳದಿಗೆ ಬಂದುಬಿಡುತ್ತೆ. ಸೊ ಅದನ್ನು ಕ್ಲೀನಾಗಿ ರೈತರು ಇನ್ನೂ ಕೆಲವರು ತೊಳೆಯೋಕೆ ನೀಟಾಗಿ ಬರಲ್ಲ, ಪ್ರಾಪರಾಗಿ ಗಲೀಜನ್ನ ನೀಟಾಗಿ ತೊಳೆಯಲ್ಲ. ಮತ್ತು ಅವರು ರಬ್ಬರ್ನ ನೀಟಾಗಿ ಸರಿಯಾಗೂ ಹಾಕಲ್ಲ. ಸೊ ಇದನ್ನು ನೀಟಾಗಿ ರಬ್ಬರ್ನ ಅವರು ಹಾಕಲಿಲ್ಲ ಅಂತ ಅಂದರೆ ವ್ಯಾಕ್ಯೂಮಿಗೆ ಸಮಸ್ಯೆ ಆಗುತ್ತೆ, ಮಿಲ್ಕಿಂಗ್ಗೆ ಸಮಸ್ಯೆ ಆಗುತ್ತೆ. ಇಲ್ಲೆಲ್ಲ ಏರ್ ಔಟ್ ಆದರೆ ಮಿಲ್ಕಿಂಗ್ ಸಮಸ್ಯೆ ಆಗುತ್ತೆ. ಹೌದು, ಎಳ್ಕೊಳ್ಳೋದೇ ಇಲ್ಲ ಅದು. ಮತ್ತು ಹಾಂ ಸರ್, ಸರ್ ಇದು ಮ್ಯಾಸ್ಕೆಟಿಕ್ ಸಿಂಡಿಕೇಟರ್ ಅಂದ್ಬಿಟ್ಟು. ಸೊ ಇದು ಕೆತ್ತಲು ಬಾವನ್ನ ಪ್ರೀವಿಯಸ್ ಡೇಲ ಸ್ಟಾರ್ಟಿಂಗ್ ಡೇಸಲ್ಲೇ ಐಡೆಂಟಿಫೈ ಮಾಡುತ್ತೆ. ಒಂದು ವೀಕ್ ಒಳಗೇನೆ ನಿಮ್ಗೆ ಸ್ಟಾರ್ಟಿಂಗೇ ಗೊತ್ತಾಗ್ಬಿಡುತ್ತೆ, ಮುಂಚೆನೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಇಲ್ಲಿ ನೋಡಿ, ಇಲ್ಲೇ ನಿಮಗೆ ಬ್ಯಾಕ್ಟೀರಿಯಾಸ್ ಗೊತ್ತಾಗ್ಬಿಡುತ್ತೆ ಸ್ಟಾರ್ಟಿಂಗೇನೆ, ಪ್ರೀವಿಯಸ್ ಡೇಸಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಪ್ರೀವಿಯಸ್ ಡೇಸಲ್ಲೇ ಗೊತ್ತಾದರೆ ನಿಮ್ಗೆ ಏನು ಅನುಕೂಲ ಅಂತ ಅಂದರೆ, ಸೊ ಹಸುಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಕೆತ್ತಲು ಬಾವು ಆಗಿರೋದಲ್ಲ, ಯಾವುದೇ ರೀತಿ ತೊಂದರೆ ಆಗಲ್ಲ. ಹೌದು, ಅದಕ್ಕೆ ಪರಿಹಾರನೂ ಕಂಡುಹಿಡ್ಕೋಬೋದು. ನೀವು ಸ್ಟಾರ್ಟಿಂಗೇ ನೀವು ಕಂಡುಹಿಡ್ಕೊಂಡ್ರೆ ಸೊ 300-400 ರೂಪಾಯಿಲಿ ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ 300-400 ರೂಪಾಯಿಲಿ ಎಲ್ಲ ಮುಗಿದೋಗುತ್ತೆ.
ಸೊ ನಿಮಗೆ ಗೊತ್ತೇ ಆಗಲಿಲ್ಲ ಅಂತ ಅಂದರೆ ಒಂದೊಂದು ಕೆತ್ತಲು ಫೇಲೇ ಆಗುತ್ತೆ ಹಸು, ಒಂದೊಂದು ಕೆತ್ತಲೆ ಫೇಲ್ ಆಗಿಬಿಡುತ್ತೆ. ದೊಡ್ಡ ಪ್ರಾಬ್ಲಮ್. ಮತ್ತು 4-5-10 ಸಾವಿರದಿಂದ ಈ ಥರ ಇನ್ವೆಸ್ಟ್ ಮಾಡಬೇಕಾಗತ್ತೆ ಸರ್. ಗೊತ್ತಲ್ಲ ಸರ್, ಕೆತ್ತಲು ಭಾವ ಆದರೆ ಎಷ್ಟು ಹಿಂಸೆ ಅಂತ ರೈತರಿಗೆ. ಸರ್ ಇದ್ರ ಬೆಲೆ ನಿಮಗೆ ಬಂದು ನೀವು ಫುಲ್ ಸೆಟ್ ಕೊಡ್ತೀನಿ ಸರ್, ಫುಲ್ ಸೆಟ್ಟಲ್ಲೇ ಕೊಡ್ತೀನಿ. ಇದು ಇನ್ಕ್ಲೂಡ್ ಎಲ್ಲ ಸರ್, ಇದೆಲ್ಲ ಇನ್ಕ್ಲೂಡು. ನಿಮಗೆ ನಾರ್ಮಲ್ ಬೇಕು ಅಂದರೆ ನಾರ್ಮಲ್ಲು ಕೊಡ್ತೀನಿ, ನನಗೇನು ಸಮಸ್ಯೆ ಇಲ್ಲ. ಹೌದು, ಇದು ಫುಲ್ ನಾರ್ಮಲ್ ಇದೆ ಸರ್, ಇದು ಫುಲ್ ನಾರ್ಮಲ್ ಇದೆ, ಇದು ಎಲ್ಲ ಕಡೆನೂ ಅವೈಲೇಬಲ್ ಇದೆ. ಸೊ ಇದು ಮಾತ್ರ ಇದು ನಮ್ಮ ಪ್ರಾಡಕ್ಟ್ ಸರ್. ವಾಟರ್ ಪ್ರೂಫ್ ಪಲ್ಸರೇಟ್ರು, ಕ್ಲೀನ್ ಸ್ಟಾ ಮತ್ತು ಮ್ಯಾಸ್ಕೆಟಿಕ್ ಸಿಂಡಿಕೇಟ್ರು. ಸರ್ ಇದು ಹ್ಯಾಂಟಿ ಕಿಕ್ ಬಾರ್ ಅಂದ್ಬಿಟ್ಟು ಸರ್. ಇದು ಹ್ಯಾಂಟಿ ಕಿಕ್ ಬಾರ್ ಏನು ವಿಶೇಷ ಅಂತ ಅಂದರೆ, ಈಗ ಹಳ್ಳಿಲಿ ಕೈಲಿ ಕರಿತಾ ಇರ್ತಾರೆ, ಮಿಲ್ಕಿಂಗ್ ಮಾಡ್ತಾರೆ. ಈಗ ಸಡನ್ಲಿ ಬಂದವರು ಹಸು ಜಾಸ್ತಿ ಮಾಡ್ಕೊಂಡಾಗ ಫ್ಯೂಚರಲ್ಲಿ ಮಿಷಿನ್ಸ್ನ ಬೈ ಮಾಡ್ತಾರೆ. ಸೊ ಮಿಷಿನ್ ಬೈ ಮಾಡಿದಾಗ ಸೊ ಕೈಲಿ ಕರೆದು ಅಭ್ಯಾಸ ಆಗಿದ್ದಾಗ ಹಸುಗೆ ಒದೆಯಕ್ಕೆ ಸ್ಟಾರ್ಟ್ ಆಗುತ್ತೆ, ಒದೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಮಿಷಿನ್ ಹಾಕ್ದಾಗ ಓಕೆ ಹೊಸ ಥರ ಫೀಲ್ ಆಗೋದಲ್ಲ, ಒದೆಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದು ಆ್ಯಂಟಿ ಕಿಕ್ ಬಾರ್ ಅಂದ್ಬಿಟ್ಟು ಇದು ಹಸು ಬೆನ್ನಿಂದ ಕಾಲ್ಗೆ ಲಾಕ್ ಮಾಡ್ಕೊಳ್ಳೋದು. ಜಸ್ಟ್ ಲಾಕ್ ಮಾಡಿದ್ರೆ ಹಸು ಅಳ್ಳಾಡಲ್ಲ. ಹಳ್ಳಿ ಕಡೆ ಏನು ಮಾಡ್ತಾರೆ ಅಂತ ಅಂದರೆ ಕಾಲು ಕಟ್ತಾರೆ. ಸೊ ಕಾಲು ಕಟ್ಟಿದಾಗ ಬೈ ಚಾನ್ಸ್ ಹಸು ಕೆಳಗೆ ಬೀಳೋದು ಇರುತ್ತೆ. ಮತ್ತು ಕೆತ್ತಲಲ್ಲಿ ಸ್ಪೇಸ್ ಕಮ್ಮಿ ಆಗುತ್ತೆ. ಸೊ ನಿಪ್ಪಲ್ಸ್ ಆಗಾಗೆ ಕೆತ್ತಲಲ್ಲಿ ಸ್ಪೇಸ್ ಕಮ್ಮಿ ಆಗುತ್ತೆ. ಸೊ ಆದ್ದರಿಂದ ಸರ್ ಇದನ್ನು ಹಾಕಿದ್ರೆ ನೀವು ಬೆನ್ನಿಂದ ಕಾಲ್ಗೆ ಲಾಕ್ ಮಾಡಿದ್ರೆ ಹಸು ಕಾಲೆತ್ತಲ್ಲ, ಒದೆಯೋದು ಇಲ್ಲ, ತೊಂದರೆ ಕೊಡಲ್ಲ ನಿಮಗೆ ಮಿಲ್ಕಿಂಗ್ ಮಾಡಬೇಕಿದ್ರೆ. ಸೊ ಇದು ಸ್ಪೆಷಾಲಿಟಿ ಅದು ಸರ್. ಮತ್ತು ಸರ್ ಸರ್ವಿಸು ನಮ್ಮಲ್ಲೇ ಇರುತ್ತೆ. ಸೊ ನಮ್ಮಲ್ಲಿ ಯಾರು ಮಿಷಿನ್ಸ್ ತೊಗೊಂಡು ಹೋಗ್ತಾರೆ ಬಂದು ಅವ್ರಿಗೆ 1 ಇಯರ್ ಸರ್ವಿಸ್ ಕೊಡ್ತೀವಿ. ಪಂಪು ಮೋಟ್ರಿಗೂ ವಾರಂಟಿ ಇರುತ್ತೆ ನಮ್ಮಲ್ಲಿ. ಪೆಟ್ರೋಲ್ ಇಂಜಿನ್ ಮತ್ತು HTPಗೆ 6 ಮಂತ್ ವಾರಂಟಿ ಇರುತ್ತೆ. ಮತ್ತು ನಮ್ಮಲ್ಲಿ ನೀವು ಎಲ್ಲಾದರೂ ಹೊರಗಡೆ ಆಚೆ ಬೈ ಮಾಡಿರೋ ಮಿಷಿನ್ಸ್ಗೂ ಸ್ಕ್ವೇರ್ ಪಾರ್ಟ್ ಸಿಗುತ್ತೆ ನಮ್ಮಲ್ಲಿ. ನಿಪ್ಪಲ್ ಆಗಲಿ, ಮೀಟರ್ಸ್ ಆಗಲಿ, ಸೊ ರಬ್ಬಲ್ಸ್ ಆಗಲಿ, ಕ್ಯಾನ್ದು ಎಲ್ಲ ಥರನೂ ಸಿಗುತ್ತೆ. ಹಾಂ ಸರ್. ಹಾಂ ಸರ್, ಡೆಫಿನೆಟ್ಲಿ. ಈಗ ಅವ್ರು ಏನಾದರೂ ಕೇಳಿದ್ರೆ ಹೊರಗಡೆ ಮಿಷಿನ್ ಬೈ ಮಾಡಿರ್ತಾರೆ. ಸೊ ಅವ್ರಿಗೆ ಪಲ್ಸರೇಟ್ರ್ ಏನಾದರೂ ವಾಟರ್ ಪ್ರೂಫ್ ಬೇಕಂದರೆ ಕೊಡ್ತೀವಿ. ಪಲ್ಸರೇಟ್ರು, ಮ್ಯಾಸ್ಕೆಟಿಕ್ ಸಿಂಡಿಕೇಟ್ರು, ಸ್ಟೀಲ್ ಕ್ಲಾ ಎಲ್ಲನೂ ಕೊಡ್ತೀವಿ ಸರ್. ಎಲ್ಲ ರೈತರಿಗೂ 100% ಉಪಯೋಗ ಇದೆ ಇದರಿಂದ. ಹೌದು ಸರ್, ಅದು ಹೊರಟೋಗುತ್ತೆ ಅದು. ನೀವು ಇದನ್ನು ತೊಗೊಂಡ್ರೆ ನಿಮಗೆ ಈಗ ಬೈ ಚಾನ್ಸ್ ಹಸು ಒದೀತು, ಇಲ್ಲ ಮಿಸ್ ಆಗಿ ಮಿಲ್ಕಿಂಗ್ ಮಾಡುವಾಗ ಬೀಳ್ತು ಅಂದಾಗೆಲ್ಲ ಹೊಡೆದೋಗುತ್ತೆ. ಮತ್ತು ಇದೆಲ್ಲ ಸ್ಪೇರ್ಸು ನಿಮಗೆ ಸಪ್ರೇಟ್ ಕಾಸ್ಟ್ ಇರುತ್ತೆ. ಒಂದೊಂದು ಸ್ಪೇರ್ಸ್ಗೂ ಒಂದೊಂದು ರೈಟ್ ಇದೆ ಇದರಲ್ಲಿ ನಿಮಗೆ ಸರ್. ಇದೆಲ್ಲ ಇನ್ಕ್ಲೂಡ್ ಇದು. ಸೊ ಇದಾದರೆ ತುಂಬ ಪ್ರಾಬ್ಲಮ್ ಇದೆ ರೈತರಿಗೆ. ನಿಮ್ಗೆ ಇದು ಹಾಂ ಸರ್. ಹೌದು ಸರ್, ಮಾರ್ಕೆಟಲ್ಲಿ ನಿಮಗೆ ನಾರ್ಮಲ್ ಆಗಿ ಏನು ಸಿಗುತ್ತೆ ಅದು ಕೊಡ್ತೀನಿ. ನನ್ನ ಹತ್ರ ಇರೋ ಹೊಸ ಪ್ರಾಡಕ್ಟ್ಸು ಕೊಡ್ತೀನಿ, ನಿಮಗೆ ಸ್ಪೆಷಲ್ ಪ್ರಾಡಕ್ಟ್ ಕೊಡ್ತೀನಿ. ಹಾಂ ಸರ್, ಗ್ಯಾರಂಟಿ ಪ್ರಾಡಕ್ಟು. ನೀವು 1 ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಈ 3 ಐಟಮ್ಗೆ ಮಿಷಿನ್ನು ನಿಮ್ಮ ಹತ್ರ ಎಷ್ಟು ದಿನ ಇರುತ್ತೆ ಅಷ್ಟು ದಿನದವರೆಗೂ ಇದು ಪರ್ಮನೆಂಟ್ ಆಗಿರುತ್ತೆ. ಮಿಲ್ಕಿಂಗ್ ಮಿಷಿನ್ ಬಿಟ್ಟರೆ ನಮ್ಮ ಹತ್ರ ಚಾಪ್ ಕಟರ್ಸ್ ಇದೆ. ಹಾಂ ಸರ್, ಚಾಪ್ ಕಟರ್ ನಿಮಗೆ ಬಂದು 23.5 ಆಗುತ್ತೆ. 3 HP ಮೋಟ್ರು, 3 HP ಮೋಟ್ರು ಕೊಡ್ತೀವಿ ನಿಮಗೆ. ಸರ್ ಔಟ್ಪುಟ್ ನಿಮಗೆ 1 ಅವರ್ಗೆ 800 ಇಂದ 850 kg ಕಟ್ ಮಾಡ್ಬೋದು. 850 ಕಟ್ ಮಾಡ್ಕೋಬೋದು. ಮತ್ತು ಇದರಲ್ಲಿ ಬೀಳೋ ಪೀಸಸ್ಸು ಅಷ್ಟೇ ಹಸುಗೆ ನೀಟಾಗಿ ಡೈಜೆಸ್ಟ್ ಆಗುತ್ತೆ. ಸೊ ಮೇವು ಕಟ್ಟಿಂಗ್ ಫಿನಿಶಿಂಗಲ್ಲಿ ನೀಟಾಗಿ ಡೈಜೆಸ್ಟ್ ಆಗುತ್ತೆ ಹಸುಗೆ. ಮೇನ್ ಅದೇ ಬೇಕಾಗಿರೋದು. ಕೆಲವೊಂದು ದಪ್ಪ ಬರುತ್ತೆ. ಸೊ ಅದರಿಂದ ಇದು ತುಂಬ ಸಣ್ಣದಾಗಿರುತ್ತೆ. ಸೊ ಹಸುಗೆ ಡೈಜೆಸ್ಟ್ ಆಗೋದು ತುಂಬ ಈಸಿ. ಹೌದು ಸರ್. ಕೌ ಮ್ಯಾಟು ಇದೆ ನಮ್ಮಲ್ಲಿ. ಕೌ ಮ್ಯಾಟ್ ನಿಮಗೆ 2000ಇಂದ ಸ್ಟಾರ್ಟ್ ಆಗಿ 2000ದಿಂದ ಸ್ಟಾರ್ಟ್ ಆಗಿ 2600ವರೆಗೂ ಇದೆ ಕೌ ಮ್ಯಾಟರ್ಸ್ ನಿಮಗೆ. ಸೊ ಆಮೇಲೆ ಸರ್ ನಿಮಗೆ ಇದರಲ್ಲಿ ಇನ್ನೊಂದು ಏನು ಸ್ಪೆಷಾಲಿಟಿ ಅಂತ ಅಂದರೆ ಸರ್, ನಿಮಗೆ ಇದು 3/4 HP ನಿಮಗೆ ಪೆಟ್ರೋಲ್ ಇಂಜಿನ ಫಿಟ್ ಮಾಡ್ಕೋಬೋದು. ಹೌದು, ಪೆಟ್ರೋಲ್ ಇಂಜಿನ್ನು ಫಿಟ್ ಮಾಡ್ಕೋಬೋದು. ಈಗ ಒಬ್ರ ಹತ್ರ ಒಂದು 4 ಹಸು ಇರುತ್ತೆ. ಈಗ 4 ಹಸು ಇದ್ದಾಗ ಅವ್ರಿಗೆ ಕರೆಂಟಲ್ಲಿ UPS ಅಲ್ಲಿ ಎಲ್ಲ ರನ್ ಆಗುತ್ತೆ. ಇದು ಕರೆಂಟು, UPS ಎಲ್ಲದರಲ್ಲೂ ರನ್ ಆಗುತ್ತೆ. ಆಮೇಲೆ ಇದೇನಪ್ಪ ಅಂತಂದರೆ, ಈಗ ತೋಟದಲ್ಲಿರೋ ರೈತರುಗಳಿಗೆ ನನ್ನ ಹತ್ರ 4 ಹಸು ಇದೆ ಅಪ್ಪ, ನಂಗೆ ಚಿಕ್ಕ ಮಿಷಿನ್ ಬೇಕು ಅನ್ನೋರಿಗೆ 3/4 HP ಸಜೆಸ್ಟ್ ಮಾಡ್ತೀವಿ ನಾವು. ಈಗ ಒಂದು 4 ಹಸು ಇದೆ ದೊಡ್ಡ. ಹೌದು ಸರ್. ಮತ್ತು ಇದರಲ್ಲಿ ಪೆಟ್ರೋಲ್ ಇಂಜಿನ್ನ ಫಿಟ್ ಮಾಡ್ಕೋಬೋದು ನೀವು. ಪೆಟ್ರೋಲ್ ಇಂಜಿನ್ ಫಿಟ್ ಮಾಡಿಕೊಂಡ್ರೆ ಈ ಮಳೆಗಾಲದಲ್ಲೆಲ್ಲ ಕರೆಂಟ್ ಇಲ್ದಿರೋ ಸಮಯದಲ್ಲಿ ಈ 3/4 HP ನೀವು ಆರಾಮ್ಸೆ ಕರೆಂಟ್ ಇಲ್ದಿರೋ ಟೈಮಲ್ಲೂ ಮಿಲ್ಕಿಂಗ್ ಮಾಡ್ಬೋದು. ಅದರ ಸ್ಪೆಷಾಲಿಟಿ. ಹೌದು ಸರ್. 1 HP ಇದು
ಮತ್ತೆ ಮುಕ್ಕಾಲು ಎಚ್ ಪಿದು ಇದೆ. ಒಂದು HP ಆದ್ರೆ 38,000. ಹೌದು ಸರ್, ಬಂದ್ರೆ 35. ಆದರೆ ನಾರ್ಮಲ್ ಪ್ರಾಡಕ್ಟ್ ಸೇರಿ ನಾನು ಹೇಳ್ತಿರೋದು, ಓಕೆ ಓಕೆ. ನಾರ್ಮಲ್ ಪ್ರಾಡಕ್ಟ್ ಸೇರಿ ಪ್ರಾಡಕ್ಟ್ ಆದ್ರೆ ಸರ್. ಆ ಪ್ರಾಡಕ್ಟ್ ಆದರೆ ನಿಮಗೆ 43,000 ಆಗುತ್ತೆ. ಆ ಪ್ರಾಡಕ್ಟ್ ಎಲ್ಲ ಸೇರಿದ್ರೆ ನಿಮ್ಗೆ 43,000 ಆಗುತ್ತೆ ಕಂಪ್ಲೀಟ್. ಸರ್ ಯಾವುದೇ ಮಾಹಿತಿ ಇದ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಂ ಸರ್, ಯಾವುದೇ ಮಾಹಿತಿ ಇದ್ದರೂ ಏನೇ ಇನ್ಫಾರ್ಮೇಷನ್ ಬೇಕಿದ್ರು ನನಗೊಂದು ಕೆಳಗೆ ಬರ್ತಾ ಇರೋ ನಂಬರ್ಗೆ ನನಗೊಂದು ಫೋನ್ ಮಾಡಿದ್ರೆ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಓಕೆ. ಮತ್ತು ಸರ್ ಇದು ನಿಮಗೆ ಇನ್ನೊಂದಿದೆ ನಮ್ಮ ಹತ್ರ ಪ್ರಾಡಕ್ಟು. ಸೊ ನಿಮಗೆ ಇದು 2 HP ಮೋಟ್ರ್ ಬರುತ್ತೆ ಸರ್. ಓಕೆ. 2 HP ಮೋಟ್ರ್ ಬರುತ್ತೆ. ಸೊ ಅಟ್ ಎ ಟೈಮ್ ನೀವು 2 ಹಸುಗೆ ಮಿಲ್ಕಿಂಗ್ ಮಾಡ್ಬೋದು. ಡಬಲ್ ಕ್ಯಾನ್ ಹಾಕ್ಬೋದು. ಅಟ್ ಎ ಟೈಮ್ 2 ಹಸುಗೆ ನೀವು ಮಿಲ್ಕಿಂಗ್ ಮಾಡ್ಬೋದು. ಅಟ್ ಎ ಟೈಮ್ 2 ಕ್ಯಾನ್ನ ಯೂಸ್ ಮಾಡ್ಕೋಬೋದು. ಸೊ ಇದರಲ್ಲೂ ನಿಮಗೆ ಸೇಮ್ ಆಪ್ಷನ್ ಇದೆ ಸರ್. ಪೆಟ್ರೋಲ್ ಇಂಜಿನ್ ಫಿಟ್ ಮಾಡ್ಕೋಬೋದು, HTP ಸ್ಪ್ರೇಯರ್ಸ್ ಫಿಟ್ ಮಾಡ್ಕೋಬೋದು. ಸೇಮ್ ನಾವೇನು ಕೊಡ್ತೀವಿ 50 ಅಡಿ ಪೈಪು, 50 ಅಡಿ HTP ಸ್ಪ್ರೇಯರ್ ಪೈಪು ಎಲ್ಲ ಇದಕ್ಕೂ ಸಿಗುತ್ತೆ ಇನ್ಕ್ಲೂಡೆಡ್ ಇದಕ್ಕೂ ಸರ್. ಆನಂತರ ನಿಮಗೆ ಹೊರ್ಗಡೆ ಎಲ್ಲಾದರೂ ಮಿಷಿನ್ ತೊಗೊಂಡಿರಿ, ಸೊ ನಮ್ಮಲ್ಲೂ ತೊಗೊಂಡಿರಿ, ಏನಾದರೂ ಸ್ಪೇರ್ಸ್ಗೆ ಪ್ರಾಬ್ಲಮ್ ಆದರೆ ಸೊ ಎಲ್ಲ ಸ್ಪೇರ್ಸು ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್. ನಿಮಗೆ ನಿಪ್ಪಲ್ಲಿಂದ ಹಿಡಿದು ನೋಡಿ, ನಿಪ್ಪಲ್ಸಿಂದ ಹಿಡಿದು ನಿಮಗೆ ವ್ಯಾಕ್ಯೂಮ್ಸ್ ಮೀಟ್ರಿಂದ ಹಿಡಿದು ಎಲ್ಲ ರೀತಿ, ಹೌದು ಸರ್, ಎಲ್ಲ ರೀತಿ ನಿಮಗೆ ಅವೈಲೇಬಲ್ ಇದೆ ನೋಡಿ. ಎಲ್ಲ ರೀತಿ ಅವೈಲೇಬಲ್ ಇದೆ ಸಂಬಂಧಪಟ್ಟಂಗೆ ಪ್ರತಿ ಸರ್. ಎಲ್ಲ ಹೌದು ಸರ್, ಕೌ ಕೇರ್ದು ಎಲ್ಲ ಸಿಗುತ್ತೆ ನಿಮಗೆ. ಹೌದು, ಹೊರಗಡೆ ಎಲ್ಲ ತಗೊಂಡಿದ್ರು ಸಹ ನೀವು ಅವ್ರು ಕೊಡ್ತೀರಾ? ಕೊಡ್ತೀವಿ. ಓಕೆ. ಈ ನಿಮ್ಮ ಒರಿಜಿನಲ್ ಐಟಮ್ಸ್ಗಳು ಹೇಳಿರಲ್ಲ ಇವುಗಳು ಕೂಡ ಕೊಡ್ತೀರಲ್ಲ? ಹೌದು ಸರ್, ಕೊಡ್ತೀವಿ. ಸಪ್ರೇಟ್ ಬೇಕಂದ್ರೂ ಕೊಡ್ತೀವಿ, ಇಲ್ಲ ಹೊಸ್ದಾಗಿ ತೊಗೋತೀನಿ ಅಂದ್ರೂ ಕೊಡ್ತೀವಿ. ಆ ಥರ ತಮ್ಮಿಂದ ಸಾಕಷ್ಟು ಮಾಹಿತಿ ನಮ್ಮ ರೈತರಿಗೆ ಸಿಗ್ತಾ ಇದೆ ಸರ್. ಹಾಂ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್.